ಒಬ್ಬರದೇ ಮಾತಾಡುವುದಿಲ್ಲ. ಈಗ ಮೊನ್ನೆ ಇದನ್ನು ಬ್ಲಾಕ್ ಇದನ್ನು ಅದಾಕಿದೆ ಅವರಿಗೆ ನೋಡಿ ವ್ಯಾಪಾರ ಉಂಟು. ಈಗ ಆ ಒಂದು ಅದನ್ನೊಂದು ಕಂಪ್ಲೀಟ್ ಮಾಡಲೇಬೇಕು. ಹೌದು, ಅಲ್ಲಿ 15-1 ತಿಂಗಳು ಬಾಕಿ ಮಾಡಿದ್ರಲ್ಲ, ಆ 1 ತಿಂಗಳಲ್ಲಿ ಮೋರಿ ಆಗ್ತಿತ್ತ, ಅಲ್ಲಿಂದ ಒಂದು ರೋಡ್ ಸರಿ ಆಗ್ತದೆ. ಮೊನ್ನೆ 4 ಸ್ಕೂಟ್ನವರು ಬಿದ್ದು ರಿಕ್ಷಾದವರು ಅಲ್ಲಿ ಡ್ಯಾಮೇಜ್ ಆಯಿತು. ಅದು ಅರ್ಧ ಮಾಡಿದ್ರ, ಅಲ್ಲಿ ಅರ್ಧ ಮಾಡಿದ್ರು. ಪೈಪು ಮೊನ್ನೆಲ್ಲ ಅಡ್ಡಕ್ಕೆ ಪೈಪ್ ಇತ್ತು, ಅದು ಸರಿಯಾಗಲಿಲ್ಲ ಅಂತ ನೋಡಿ. ಇವತ್ತು ಬೀಡಿ ಹೆಂಗಸರು ಬೀಡಿ ತಲೆಯಲ್ಲಿ ಎತ್ಕೊಂಡು ಕೆಸರಲ್ಲಿ ಅಲ್ಲಿ ಹೇಗೆ ನಡೆದುಕೊಂಡು ಹೋಗ್ಬೇಕು? ಬೀಡಿ ಕಟ್ಟಿ ಜೀವನ ಮಾಡುವವರು ಇನ್ನು 4 ದಿವಸ ಅಲ್ಲಿ ಹೋಗಲಿ ಹೋಗ್ತೀವಿ. ಇಷ್ಟು ಜನಕ್ಕೆ ಉಪಕಾರ ಮಾಡಿದರೆ ಹೇಗೆ? ಪಾಪದವರಿಗೆ ಮಾತ್ರ ಉಪಕಾರ. ಎಂತ ಬೀಡಿ ಹೊತ್ತುಕೊಂಡು ಹೋಗಬೇಕು, ರಿಕ್ಷಾ ಡ್ರೈವರ್ ಅನ್ನ ಇಲ್ಲದೆ ಮನೆಗೆ ಒಂದು ಕೆಲ ಹಾಕಿಕೊಂಡದಾಗೆ ಮಾಡಬೇಕು. ಸಣ್ಣ ಸಣ್ಣ ಗೂಡಂಗವರಿಗೆ ಹಾಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹೂ ಮಾರುವವನಿಗೆ ಈಗ ಒಂದು ಮಗನ ಹಿಡ್ಕೊಂಡು ಸ್ಕೂಟ್ರಲ್ಲಿ ಬರ್ತಾರೆ ಹಾಲಿಗೆ. ಅವ್ರು ಇಲ್ಲಿಂದ ಬರ್ತಾರೆ, ಸೀದಾ ಇಚ್ಚಿಂದ ಹೋಗ್ತಾರೆ. ಮೊನ್ನೆ ಮಗು ಮತ್ತೆ ತಾಯಿ ಬೀಳುವಾಗ ಅಲ್ಲಿ ಇಷ್ಟು ಸಣ್ಣ ಓಣಿ ಮಾಡಿ ಒಂದ ಸರಿ ಮಾಡಿ ಕೊಡ್ಲಿ, ಅದು ಮಾಡಿ ಬೇಕಾದ್ರೆ ಬಿಟ್ಟು ಕೊಡ್ಲಿ. ಇದನ್ನೇ ಇದಾಗ್ತದೆ. ಈಚೆನಾಗ ವಾಪಸ್ ಪೈಪ್ ಈಗ ವರ್ಕ್ ಸ್ಟಾಪ್ ಈಗ ಹಾಗೆ 15 ದಿವಸ ಈಗ ಇದು ಕಣಿ ಯಾಕೆ ವಾಪಸ್ ಬೇರೆ ಬೈಕ್ ಫೀಟ್ ಎತ್ತಾರೆ ಎಂಚ ಬರ್ತಾರೆ ಎಂಚ ಹೋಗ್ತಾನೆ. ಒಬ್ಬರಾದ್ರೆ ಜನಜೀವನ ಅಭಿವೃದ್ಧಿಯ ಸಂಖ್ಯೆ ಒಂದು ಆರಂಭ ಆಗಿದೆ, ಅಭಿವೃದ್ಧಿ ಆಗ್ತದೆ ಅಂತ ನಾವು ಮಾತಾಡೋದು ಕೂತಿದ್ದು. ಇವತ್ತು ಅಂಗಡಿಯವರು, ರಿಕ್ಷಾದವರು, ಸಾರ್ವಜನಿಕರು, ಶಾಲಾ ಮಕ್ಕಳು ಎಲ್ಲ ಒಂದಷ್ಟು ಏನು ಸಮಸ್ಯೆಯನ್ನು ಅನುಭವಿಸ್ತಾರೆ ಅಂತೇಳಿ ನಾವು ಇನ್ನು ಮಾತಾಡದೆ ಕೂತ್ಕೊಂಡ್ರೆ ಆಗುವುದಿಲ್ಲ. ನಾವು ರಸ್ತೆಗೆ ಇಳಿಬೇಕು ಅಂತ ಇವತ್ತು ಬಂದಿದ್ದೇವೆ. ನಿಮ್ಮ ಪರವಾಗಿ ನಾವಿದ್ದೇವೆ. ಇದನ್ನು ಖಂಡಿತ ಕಾಲಮಿತಿಯಲ್ಲಿ ಮುಗಿಸಬೇಕು, ಕಾಲಮಿತಿಯಲ್ಲಿ ಇದನ್ನು ಮುಗಿಸಬೇಕು, ಮತ್ತೆ ಗುಣಮಟ್ಟದ ಕಾಮಗಾರಿ ಆಗಬೇಕು ಅಂತ ನಮ್ಮ ಅಪೇಕ್ಷೆ. ಇವತ್ತು ಸರ್ಕಾರ ಅವರಿಗೆ ಟೆಂಡರ್ ಕರೆಯಲಿಕ್ಕೆ ನಿಯಮವನ್ನು ಮಾಡ್ತದೆ. ಟೆಂಡರ್ ಕರೆದು ಇಷ್ಟು ದಿವಸದಲ್ಲಿ ಆ ಕಾಮಗಾರಿ ಆಗಬೇಕು ಅಂತ ಇದೆ. ಆ ಕಾಮಗಾರಿ ಆಗದೇ ಇದ್ದರೆ ಆ ಕಾಂಟ್ರಾಕ್ಟರ್ ವಿರುದ್ಧ ಏನು ನೋಟಿಸ್ ಕೊಡಬೇಕು, ಅವರನ್ನು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಬೇಕು. ಆ ವ್ಯವಸ್ಥೆಯನ್ನು ಮಾಡಿದಾರ ಇನ್ನು ಅಂತ ಕೇಳಲಿಕ್ಕೆ ನಾವು ಇವತ್ತು ಬಂದಿದ್ದೇವೆ. ಇನ್ನು ಮುಂದೆ ಇಂಥದ್ದು ಆಗಬಾರ್ದು ಅಂತೇಳಿ ನಮ್ಮದು. ಯಾಕಂದರೆ ಇಲ್ಲಿ 6 ತಿಂಗಳಿಂದ ಈ ಸಮಸ್ಯೆ ನಾವು ಎದುರಿಸ್ತಾ ಇದ್ದೇವೆ. ಸರಿಯಾ? 6 ತಿಂಗಳಿಂದ ಹತ್ತಿರ ನನಗೊತ್ತಿಲ್ಲ. ಒಬ್ಬ ರಿಕ್ಷಾ ಇಲ್ಲಿಯ ಪಕ್ಕದ ರಿಕ್ಷಾ ಚಾಲಕರೊಬ್ಬರು ಹೇಳಿದ್ರು, ರಿಕ್ಷಾ ಚಾಲಕರು ಹೇಳಿದ್ರು, ಒಂದು 800 ಮೀಟರ್ ರಸ್ತೆ ಮಾಡಲಿಕ್ಕೆ ಇವರು ಎಷ್ಟು ಕಾಲಾವಕಾಶವನ್ನು ತಗೊಂಡಿದ್ದಾರೆ ಅಂತ. 3.5 ತಿಂಗಳು ಖಾಲಿ ಬ್ಲಾಕ್ ಮಾಡಿದ್ದಾರೆ. DC ಅವರು ಆದೇಶ ಮಾಡಿದ್ರು, ಸರಿ ನಾವು ಅದನ್ನು ಸಹಿಸಿಕೊಂಡು. DC ಅವರು ಆದೇಶ ಮಾಡಿದ ತಕ್ಷಣ ಇದು ಆಗ್ಬೋದು ಕಾಮಗಾರಿ ಅಂತೇಳಿ. DC ಅವರ ಆದೇಶ ಮುಗಿದು ಒಂದು 10 ದಿವಸ ಆಯಿತು ಮತ್ತೆ ಕೂಡ. ಆದರೂ ಕಾಮಗಾರಿ ಹಾಗೆ ಮತ್ತೆ ಅಲ್ಲಿ ತೋಡುವಂಥ ಕೆಲಸವನ್ನು ಮಾಡ್ತಾರೆ. ಸರಿ ಅಲ್ಲ? ಇವತ್ತು ಇದು ಇಲ್ಲಿಯ ಪೇಟೆಯ ವರ್ತಕರ ಒಂದು ಸಮಸ್ಯೆ, ಅವರ ಅನ್ನದ ಬಟ್ಟಲಿಗೆ ಹೊಡೆಯುವಂಥ ಕೆಲಸ. ಇನ್ನೊಂದು ನೀವು ಹೇಳಿದಾಗೆ ರಿಕ್ಷಾ ಮಾಲಕರ ಅವರಿಗೆ ಸಮಸ್ಯೆ. ಇನ್ನು ಇಲ್ಲಿಯ ಕೇಬಲ್ ಲೈನ್ ಉಂಟು, ಇನ್ನು ಕುಡಿಯುವ ನೀರಿನ ಲೈನ್ ಉಂಟು, ಬೇರೆ ಬೇರೆ ಅಂಡರ್ಗ್ರೌಂಡು ಏನು ನೆಟ್ವರ್ಕ್ಗಳುಂಟು. ಇದೆಲ್ಲವೂ ಬಹುಶಃ ಅವರು ಏನು ಆ ಕಾಲಮಿತಿಯಲ್ಲಿ ಮಾಡದೆ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ, ಅನ್ಸೈಂಟಿಫಿಕ್ ಆಗಿ ಮಾಡಿದ್ದಾರೆ. ಅದರ ಪರಿಣಾಮ ಇವತ್ತು ಇದಾಗುತ್ತದೆ. ಮತ್ತು ಇಲ್ಲಿ ಈ ಸರ್ಕಲ್ನ ಬಗ್ಗೆ ಕೂಡ ಹಾಗೆ ಮಾಡಿದ್ದಾರೆ. ಏನು ಈ ಸರ್ಕಲ್ನ ಉದ್ದೇಶ ಏನು ಅಂತೇಳಿ ಓದಿರುವಂಥದ್ದು. ಮತ್ತೊಂದು ಈ ಸರ್ಕಲ್ ಈ ಸುತ್ತಳತೆ ಇಷ್ಟು ಅಗಲದ ಸರ್ಕಲ್ ಮಾಡಿ ಸುತ್ತಮುತ್ತ ವಾಹನ ಓಡಾಡಲಿಕ್ಕೆ ಸಮಸ್ಯೆ ಆಗ್ತದೆ ಎನ್ನುವಂಥದ್ದು ಕೂಡ ನಮ್ಮ ಅಧಿಕಾರಿಗಳ ಗಮನಕ್ಕೆ ಬಂದಿದೆ ಇಲ್ವೋ ಅಂತ ನಾವು ಮಾತಾಡಬೇಕು ಅಂತ ಬಂದಿದ್ದೇವೆ. ಇವತ್ತು ಅಧಿಕಾರಿಗಳನ್ನು ಕರೆದಿದ್ದೇವೆ. ಈಗ PW ನಮ್ಮ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಬರ್ತಾರೆ. ಬಂದ ತಕ್ಷಣ ನೀವೆಲ್ಲ ಇರಿ, ನಾವು ಅವರ ಗಮನಕ್ಕೆ ತರುವ, ಅವರು ಎಷ್ಟು ಸಮಯದಲ್ಲಿ ಮಾಡಿಕೊಡ್ತಾರೆ ಏನು ಅಂತ ಕೇಳುವ. ಮಾಡದೇ ಇದ್ದರೆ ನಾವು ನೀವು ಜೊತೆಯಲ್ಲಿ ಮಾರ್ಗದಲ್ಲಿ ಕೂತ್ಕೊಳ್ಳುವ. ಸರಿಯಲ್ಲ? ಅಂತಾದರೆ ನಮ್ಮ ನಗರಸಭೆ ಬಗ್ಗೆ ಬಾಕಿಯವರು ಏನು ಹೇಳ್ತಾರೆ, ಎಂತ ಮಾತಾಡ್ತಾರೆ? ಸರಿಯಾ?
ಇವ್ರು ಹೇಳ್ತಾರೆ 15 ದಿವಸ ನಮ್ಗೆ ಬರಲಿಲ್ಲ ಅವನದ್ದು ಅವನಿಗೆ ಇವತ್ತಿಗೆ 15ನೇ ದಿನ. ಅವ್ರು ಒಂದು ನೋಡಿ ಮತ್ತೆ ನಿಮ್ಮ ಮೊನ್ನೆ ಬಂದಿದ್ದಾರೆ. ನಗರಸಭೆ ಇದ್ರೆ ನಾವೇನಾದ್ರೂ ಮಾಡಬೇಕಾಗ್ತದೆ. ಸರಿಯಾ? ಇಲ್ಲಿ ನೋಡಿ ಆ ಭಾಗದ ಬಿಡಿ ಬ್ರಿಡ್ಜ್ ನೀನಲ್ಲ ಮೊನ್ನೆ ಬಂದದ್ದು. ಆಯ್ತು, ಎಲ್ರಿಗೆ ಕರೆದು ಕೇಳುವ ಎಲ್ಲ ಅಲ್ಲಂತ ರಾಜೇಶ್ ನಮ್ಮ AW ಅವರು ಈಗ ಈ ಕಾಮಗಾರಿ ಟೆಂಡರ್ ಯಾರಿಗಾಗಿದೆ? ಯಾರು? ಅವ್ರಿಗೆ ಟೆಂಡರ್ ಪೀರಿಯಡ್ ಎಷ್ಟು? ಯಾವಾಗ ಟೆಂಡರ್ ಯಾವಾಗ ಮುಗಿಬೇಕಿತ್ತು? ಅವರಿಗೆ ಮುಂದೆ ಲಾಸ್ಟ್ ಡಿಸೆಂಬರ್ಗೆ ಮುಗಿಬೇಕಿತ್ತು. ಡಿಸೆಂಬರ್ಗೆ ಮುಗಿಬೇಕಿತ್ತು. ಡಿಸೆಂಬರ್ಗೆ ಅವ್ರಿಗೆ ಕೆಲಸ ಮುಗಿಸಲಿಲ್ಲ. ಅವರಿಗೆ ನೋಟಿಸ್ ಮಾಡಿದ್ದೀರಾ? ಅವರನ್ನು ಬ್ಲ್ಯಾಕ್ ಲಿಸ್ಟ್ ಸೇರಿಸಲಿಕ್ಕೆ ನೀವೇನಾದರೂ ವ್ಯವಸ್ಥೆ ಮಾಡಿದ್ದೀರಾ? ನೋಟಿಸ್ ಮಾಡಿದ್ದೇವೆ. ಮತ್ತು ಅದು ಟೆಂಡರ್ ಎಲ್ಲ ಬೆಂಗಳೂರಲ್ಲಿ ಮಾಡೋದು SHDP ಅಂತ. SHDP ಅಲ್ಲಿ ಮಾಡಿದ್ರು, ನನಗೆ ಗೊತ್ತು. ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಲ್ಲಿ ಮಾಡುವಂಥದ್ದು. ಇದು PWD ಅಪ್ಗ್ರೇಡ್ ಆದ ನನ್ನ ಅವಧಿಯಲ್ಲಿ ಅಪ್ಗ್ರೇಡ್ ಮಾಡಿದ್ರು. ಸ್ಟೇಟ್ ಹೈವೇ ಆಗಿ ನಾವು ಇದನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಮಾಡಿದ ಮೇಲೆ ನಾವು DPR ಮಾಡಿ ಆಮೇಲೆ ಟೆಕ್ನಿಕಲ್ ಅಪ್ರೂವಲ, ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ ಅದಾಗಿ ಟೆಂಡರ್ ಮಾಡುವಂಥದ್ದು. ಟೆಂಡರ್ಗೆ ಒಂದು ಕಾಲಮಿತಿ ಕೊಡ್ತೇವೆ. ಆ ಕಾಲಮಿತಿಯಲ್ಲಿ ನಾವು ಮಾಡಿ ಮುಗಿಸಬೇಕು. ಮಾಡಿ ಮುಗಿಸದೇ ಇದ್ದರೆ ಅವನ ಮೇಲೆ ನೋಟಿಸ್ ಮಾಡಬೇಕು. ನೋಟಿಸ್ ಮಾಡಿ ಅವನನ್ನು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಬೇಕು. ಅವರಿಗೆ ಎರಡನೇ ಟೆಂಡರ್ ಇದು. ನಾನಿರುವಾಗ ಒಂದು ಬಹುಶಃ ಅಲ್ಲಿ ಡಾಮರ್ ಮಾಡುವಂಥ ಒಂದು ಟೆಂಡರ್ ಮಾಡಿದ್ರು. ಅದನ್ನು ಕಾಲಮಿತಿಯಲ್ಲಿ ಮಾಡಲಿಲ್ಲ. ಇದನ್ನು ಕೂಡ ಅವರು ಕಾಲಮಿತಿಯಲ್ಲಿ ಮಾಡಲಿಲ್ಲ. ಜನರಿಗೆ ನೋಡಿ, ಒಂದು 800 ಮೀಟರ್ ರಸ್ತೆಯಲ್ಲಿ ಎಷ್ಟು ಟೆಂಡರ್ ಆದ? ಇಲ್ಲಿ ಎಷ್ಟು ಮೀಟರ್ ಉಂಟು? 1.8 ಕಿಲೋಮೀಟರ್. ಅಲ್ಲಿ ಮತ್ತೆ ಇಲ್ಲಿ ಸೇರಿ 1.8 ಎಷ್ಟು ಕಿಲೋಮೀಟರ್ ಆಯ್ತು ಈಗ ಅದರಲ್ಲಿ? ಎಲ್ಲಿ ಮುಗಿದಿದೆ ಇದು? ಅಲ್ಲಿ ನೋಡಿ, ಇಲ್ಲಿ ಒಂದು ಸ್ಟ್ರೆಚ್ ಅಲ್ಲೇ ಉಂಟು. ಎಲ್ಲಿ? ರೈಲ್ವೆಯಿಂದ 6 ಅಡಿ ಮಧ್ಯೆ 100 ಮೀಟರ್ ಬಾಕಿ ಉಂಟು. ಚರ್ಚ್ ಬಿಟ್ಟಿದ್ದೀರಿ, ಸುಮಾರು 200 ಮೀಟರ್ ಇಲ್ಲಿ ಬಿಟ್ಟಿದ್ದೀರಿ. ಲೆಕ್ಕ ಹಾಕಿಕೊಂಡು ಬಂದಿರ್ತಾರೆ ನನ್ನ ಕಾರಲ್ಲಿ. 200 ಮೀಟರ್ ಇಲ್ಲಿ ಬಿಟ್ಟಿದ್ದೀರಿ. CDF ಅಲ್ಲಿ ಒಂದು 100 ಮೀಟರ್ ಬದಿಯಲ್ಲಿ ಬಾಕಿ ಉಂಟು. ಆದ್ರೆ ಅದನ್ನು ಬಿಟ್ಟು ಕೊಟ್ಟಿದ್ದೀರಿ. ನಮಗೆ ಕಂಪ್ಲೀಟ್ ಆದ್ದು ಸುಮಾರು 1 ಕಿಲೋಮೀಟರ್ ಹತ್ತಿರ ಈಗ ಫೋರ್ವೇ ಆಗಿ ನೀವು ಕಂಪ್ಲೀಟ್ ಮಾಡಿರ್ಬೋದು. ಅದು ಅದರಲ್ಲಿ ಸರಿಯಾ? ಡಿಸೆಂಬರಿಗೆ ಮುಗಿದಿದೆ ಇದು. ಈಗ ತಿಂಗಳು 8ನೇ ತಿಂಗಳು. ಎಷ್ಟು ತಿಂಗಳಾಯಿತು? 8 ತಿಂಗಳು ಡಿಲೇ ಆಯಿತು. ನೀವು 6 ತಿಂಗಳು ಇಲ್ಲಿ ಒದ್ದಾಡ್ತಾ ಇದ್ದೀರಾ ಕಾಂಟ್ರಾಕ್ಟ್ರು. ಎಲ್ಲಿ? ಇಲ್ಲಿ ಸರ್ಕಲ್ ಹತ್ತಿರ ಈ ಅಂಗಡಿಯವರು ಬಹುಶಃ ವ್ಯಾಪಾರ ಇಲ್ಲದೆ 6 ತಿಂಗಳಿಂದ ಬಹುಶಃ ಸಾಲ ಮಾಡಿ ಇವತ್ತು ನಮಗೇನು ಒಂದು ಬಾಟ್ಲಿ ವಿಷ ಕೊಡಿ ಅಂತ ಹೇಳ್ತಾ ಇದ್ದಾರೆ. ರಿಕ್ಷಾದವರು ಇವತ್ತು ಬಂದು ನೋಡಿದ್ವಿ. ರಿಕ್ಷಾದವರು ಅವರ ಕತೆ ನೋಡಿ. ಪುನಃ ಇಲ್ಲಿ ಆಗೈತಾ ಇದ್ದೀರಿ ನೀವು. ಬಿಲ್ಡಿಂಗ್ ತೆಗೆದದ್ದು ನಗರಸಭೆ ದೇಶೋಮ ಆಯಿತು. ಅವ್ರು ಏನು ಮಾಡ್ತಾ ಇದ್ದಾರೆ? ಪುನಃ ಈ ಮಳೆಗಾಲದಲ್ಲಿ ಈ ಅರ್ತ್ ವರ್ಕ್ ಮಾಡಿದರೆ ಇಲ್ಲಿ ರಿಕ್ಷಾ ಮಾಡಿದ್ರೆ ಜನ ಓಡಾಟ ಮಾಡ್ಲಿಕ್ಕೆ ಆಗ್ತದ? ನಗರಸಭೆ ನೀರಿಲ್ಲದೆ 15 ದಿನ ಆಯ್ತು. 15 ದಿನ ನೀರಿಲ್ಲದೆ ಆಯ್ತಂತೆ. ಅಲ್ಲ, ನೀವು ಏನು ಮಾಡಿದ್ರಿ? ಜಲಸಿರಿ ಅವರಂದ್ರೆ ನೀವು ಪೈಪ್ ಹೊಡೆದು ಹಾಕಿದ್ದೀರಿ. ಜಲಸಿರಿ ಅವರು ಮಾಡ್ಲಿಕ್ಕೆ ಅವರು ಹೊಡ್ದದ್ದ? ಅವರು ಮಾಡಿ ಹೋಗಿದ್ದಾರೆ. ಅವ್ರು ಮಾಡಬೇಕಿದ್ರೆ ನೀವು ಹೇಳಬೇಕಿತ್ತು. ನಾನು ಆಗ MLA ಇರಬೇಕಿದ್ರೆ ಜಲಸಿರಿ ಅವರು, ಮೆಸ್ಕಾಮಿನವರು, PWD ಅವರು, ಫಾರೆಸ್ಟ್ನವರು ಎಲ್ಲರನ್ನು ಕೂತುಗೊಳಿಸಿ ಏನೇನು ಸಮಸ್ಯೆ ಉಂಟು ಅದನ್ನು ಬಗೆಹರಿಸಬೇಕು ಅಂತ ನಾವು ಮಾಡ್ತಾ ಇದ್ದೆವು. ಆಗ ಮಾಡಿದ್ದೇವೆ ನಾವು. ಈಗ ಗೊತ್ತಿಲ್ಲ ನನಗೆ ಏನಾಗ್ತಾ ಉಂಟು ಅಂತ ಹೇಳಿ. ಸರಿಯಾ? ಇದನ್ನು ಯಾರು ಮಾಡಬೇಕಿತ್ತು? ನೀವು ಅದಕ್ಕೆ ಅವ್ರು ಹೇಳ್ತಾರೆ ನಮಗೆ 5 ಲಕ್ಷ ಚಿಲ್ಲರೆ ನಗರಸಭೆಗೆ ದುಡ್ಡು ಕಟ್ಟಬೇಕು PWD ಅವರು ಅಂತೇಳಿ. ಅದರಿಂದ ನಮಗೆ ಕನೆಕ್ಷನ್ ಕೊಡ್ಲಿಕ್ಕೆ ಆಗಲಿಲ್ಲ ಅಂತೇಳಿ ಅವ್ರು ಹೇಳ್ತಾರೆ. ಸರಿಯಾ? ಅಲ್ಲಿ ನನ್ಗೆ ಗೊತ್ತಿಲ್ಲ. ನಗರಸಭೆಯ ಪೌರಾಯುಕ್ತರು ಈಗ ನೀವು ಬರೋದಕ್ಕೆ ಮುಂಚೆ ಅವರಲ್ಲಿ ಮಾತಾಡ್ತಾ ಇದ್ದದ್ದು. ಈಗ ಏನಾಗಿದೆ ಅಂದರೆ ಪೈಪ್ ಲೈನ್ಗೆಲ್ಲ ನಾವು ನಮ್ಮ ಪೈಪ್ ಲೈನ್ ಮಾಡ್ತೀವಿ. ಕನೆಕ್ಷನ್ ಅವ್ರು ಅದಕ್ಕೆ ದುಡ್ಡು ನಾವು ಸರಿ, ಹಾಗಾದ್ರೆ ನೀವು ಅವರನ್ನು ಕರೆಸಿ ಅದನ್ನು ಕೆಲಸ ಸ್ಟಾರ್ಟ್ ಮಾಡಬೇಕಿತ್ತು. ಅಲ್ಲ, ನಿನ್ನೆಯಿಂದ ಆದರೂ ನೋಡಿ ಆ ಪೈಪ್ ಲೈನ್ ನೀವು 3 ತಿಂಗಳು ಇದನ್ನು ಬ್ಲಾಕ್ ಮಾಡಿದ್ದೀರಿ ಹತ್ತಿರ ಇಲ್ಲಿ. ಅಲ್ಲ, 1 ತಿಂಗಳು ಬ್ಲಾಕ್ ಮಾಡುವಾಗ ಆ ಕೆಲಸ ಮಾಡ್ಬೋದಿತ್ತಲ್ಲ. ಪೈಪ್ ಲೈನ್ ಶಿಫ್ಟ್ ಆಗುತ್ತೆ. DC ಅವರು 1 ತಿಂಗಳು ಆದೇಶ ಮಾಡಿದ್ದು. ನೀವು ಮತ್ತೆ ಕೂಡ ಸ್ವಲ್ಪ ದಿನ ಕೊಂಡೋದ್ರಿ ಅದನ್ನು. ಅಲ್ಲ, ಆ ಕೆಲಸ ಆಗ ಮಾಡ್ಬೋದು. ಈಗ ನೋಡಿ ವಾಹನ ಓಡಾಡುವ ಮತ್ತೆ ಬಾಕಿಯವರು ಜನ ಓಡಾಡುವಾಗ ಯಾವ್ದು ತೊಂದರೆ ಮಾಡಿಲ್ಲ. ವೆಹಿಕಲ್ಸ್ ಹೋಗ್ತಾ ಇತ್ತು. 1 ತಿಂಗಳಿಂದ ಮಾತ್ರ ಇಲ್ಲಿ ತನಕ ಮಾತ್ರ ನಾನು ಬಂದು ತಿರುಗಿಸಿ ಹೋಗಿದ್ದೇನೆ ತುಂಬಾ ಸಲ. ನೋಡಿ ರಾಜೇಶ್ರೆ, ನಾನು ದಿನಕ್ಕೆ 2 ಸಲ ಹೋಗ್ತೇನೆ ಇಲ್ಲಿಂದ. ಅರ್ಥ ಆಯ್ತಾ? ನೀವೇ ಸಲ ಬರ್ತೀರ ಅಂತ ಗೊತ್ತಿಲ್ಲ. ಅಲ್ಲ, ಆದ್ರೆ ವಾಸ್ತವ ಸ್ಥಿತಿ ಏನು ಅಂತ ನಮಗೆ ಗೊತ್ತು. ನಾನು ಹೇಳಿದ್ರೆ ಅಷ್ಟು ಅದೊಂದು ಫಿನಿಶ್ ಮಾಡ್ತೀನಿ. ಅಲ್ಲ, ಇನ್ನೊಂದು ನೀವು DPR ಮಾಡುವಾಗ ಈ ಸರ್ಕಲ್ ಎಷ್ಟು ಸುತ್ತಲತೆ DPR ಮಾಡಿದ್ದೀರಿ?
DPR ಇಲ್ಲ. DPR ಅಲ್ಲಿ ಇಲ್ಲದೆ ಹೇಗೆ ಮಾಡ್ತೀರಿ, ಸರ್ಕಲ್ ಮಾಡ್ತೀರಿ? ಕೂಡ ಇಂದ ಎಷ್ಟು ಇದು ಮಾಡ್ತಾರೆ? ಹಾಂ ಸರಿ, 7 ಮಾಡಿದ್ರೆ ನೀವು ಪೂರ್ತಿ ಕಾಂಕ್ರೀಟ್ ಮಾಡಿ ಇಡಬೇಕಿತ್ತು. ಅವರು ಎಷ್ಟು ಮಾಡ್ತಾರೆ ಅಂತ ಮತ್ತೆ ಅವರಿಗೆ ಬಿಟ್ಟದ್ದು. ಅಲ್ಲ, ನಿಮ್ಮ DPR ಅಲ್ಲಿ ಬಹುಶಃ ಅದು ಕವರ್ ಆಗಿರ್ಬೇಕು, ಈ ರೋಡ್ ಪೂರ್ತಿ ಕವರ್ ಆಗಿದೆ. ನೀವು ಅದನ್ನು ಮಾಡಬೇಕಲ್ಲ DPR ಮಾಡುವಾಗ. ಅದು ನಮ್ಗೆ ಗೊತ್ತಿಲ್ಲ. ನೀವು ರಾಜೇಶ್ರೆ DPR ಮಾಡೋ ಉದ್ದೇಶ ಏನು? ಹಾಗಾದ್ರೆ DPR ಮಾಡದೆ ನಿಮಗೆ ಖುಷಿವಂತಾಗಿ ಮಾಡ್ಬೋದು ಅಲ್ಲ? ನೋಡಿ, ಅವರು ಹಿಂಗೆ ಹೇಳಿದ್ದಾರೆ ನಮ್ಮ ಒಬ್ರು. ಹೌದಾ? DPR ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ ಆ ಸರ್ಕಲ್ ಈಗ ಹೇಳ್ತಾರೆ, ರಿಕ್ಷಾದವರು ಸ್ಕೂಟರ್ನವರು ಹೊಲಿಗೆ ಬಿದ್ದು ಎದ್ದು ಹೋಗಿದ್ದಾರೆ, ಕಾಲು ಮುರ್ಕೊಂಡು ಹೋಗಿದ್ದಾರೆ. ಇನ್ನೇನಾದ್ರೂ ಒಂದು ಅನಾಹುತ ಆಗ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಉಂಟಾ, ತಲೆಯಲ್ಲಿ ಉಂಟಾ? ಒಂದು ಸಾವು ನೋವು ಆಗ್ಬೇಕು ಅಂತ ಉಂಟಾ ನಿಮ್ಗೆ? ಅಲ್ಲ ಸರ್, ನಿಮ್ಮ ಕಡೆಯಿಂದ ನಿಮ್ಮ ವಕ್ತಾರರು ಆಗುವಾಗ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ, ರಸ್ತೆಯನ್ನು ಹಾಗೆ ಮಾಡಿದ್ದೇವೆ, ಹೀಗೆ ಮಾಡಿದ್ದೇವೆ, ಏನು ಮಾಡಿದ್ದಾರೆ. ನಾನೊಂದು ಆಗ್ತಾ ಇದೆ, ಬ್ರಿಡ್ಜ್ ಈಗ ಆಗ್ತಾ ಇದೆ, ಎಷ್ಟು ಸಮಯ ಬೇಕು? ಇನ್ನು 2 ತಿಂಗಳ ಮೇಲೆ ಬೇಕಾ? ನೋಡಿ, ಮತ್ತೆ ರಾಜೇಶ್ ಮೊದಲು ಮಾಡಬೇಕಿತ್ತು ಅಂತ ಹೇಳ್ತೇನೆ ನಾವು. ಮೊದಲು ಹೈವೇ ದಿನಕ್ಕೆ 18-20 ಕಿಲೋಮೀಟರ್ ಬೋರ್ವೆ ಆಗ್ತಾ ಉಂಟು. ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿ. ನಿಮಗೆ 50 ಮೀಟರ್ ಮಾಡ್ಲಿಕ್ಕೆ ನೀವು 1 ತಿಂಗಳು ಕಾಲಾವಕಾಶ ಆಗ್ಲಿಲ್ಲ ಅಂತ ಆದ್ರೆ ಅಲ್ಲ, 50 ಮೀಟರ್ ರೈಲ್ವೆ ಬ್ರಿಡ್ಜ್ ಸಮಸ್ಯೆ ಇರುವುದು. ರೈಲ್ವೆ ಬ್ರಿಡ್ಜ್ ಸಮಸ್ಯೆ 50 ಮೀಟರ್. ಆಚೆ ಈಚೆ ನೀವು ಅಲ್ಲಿ ರೋಡ್ ಬ್ಲಾಕ್ ಮಾಡೋದು ಮಾಡಲಿಲ್ಲ, ಪುತ್ತೂರು ಪಿನಗಂಡಿ ರೋಡ್ ಮಾಡಲಿಲ್ಲ. ಅವರಿದ್ದಾರಲ್ಲ ನಮ್ಮ, ಅವರಿರುವಾಗ ನಾವು 5 ಕಿಲೋಮೀಟರ್ 200 ಮೀಟರ್ ನಮ್ಮ ಅವಧಿಯಲ್ಲಿ ಆಗಿದೆ. ಯಾರಾದ್ರೂ ರೋಡ್ ಬ್ಲಾಕ್ ಮಾಡಿದ್ರೆ ನೀವು? ಅಲ್ಲ, ಅದೇ ಹೇಳೋದು. ಇಲ್ಲಿ ಅದೇ 50 ಮೀಟರ್ ಇಲ್ಲಿ ಸಮಸ್ಯೆ ಇದ್ದದ್ದು. 50 ಮೀಟರ್ಗೆ 1 ತಿಂಗಳು ನೀವು ತಗೊಂಡ್ರೆ ಆದ್ರೂ ಕಂಪ್ಲೀಟ್ ಆಗಲಿಲ್ಲ. ಶಾಲೆ ಮಕ್ಕಳಿಗೆ ಬೇಕಾಗಿ ಈಗ ನಾವು ಪ್ರೂವ್ ಮಾಡಿಲ್ಲ. ಅಲ್ಲ, ಶಾಲೆ ಮಕ್ಕಳಿಗೂ ಎಲ್ರಿಗೂ ಸಮಸ್ಯೆ, ಅವರಿಗೆ ಇವರಿಗೆ ಅಂತಲ್ಲ, ಸಾರ್ವಜನಿಕರಿಗೆ ಎಲ್ರಿಗೂ ಸಮಸ್ಯೆ. ನಿಮಗೆ ಈಗ ವೆಹಿಕಲ್ ಹೋಗ್ಲಿಕ್ಕೆ ಸಮಸ್ಯೆ. ವೆಹಿಕಲ್ಗೆ ಅಲ್ಲಿ ಹೋಗುವ ಏನಾಗಿದೆ ಅಂತ ನೋಡಿ ಈಗ. ಅಲ್ಲ, ಆಚೆಯಿಂದ ಲ್ಯಾಂಡ್ ಎಕ್ವಿಷನ್ ಮಾಡಿದ್ರೆ ಪುನಃ ರೋಡ್ ವೈಡನ್ ಮಾಡಲಿಕ್ಕೆ ಇಲ್ಲ. ಮತ್ತೆ ರಿಕ್ಷಾದವರಿಗೆ ಪಾರ್ಕಿಂಗ್ ಆಗಬೇಕು, ಸರಿಯಾ? ನಿಮ್ಮ ರಿಕ್ಷಾ ಪಾರ್ಕಿಂಗ್ ಎಲ್ಲಿತ್ತು? DC ಕೊಟ್ಟದ್ದು. ಮತ್ತೆ ಅವರಿಗೆ ಎಲ್ಲಿ ಪಾರ್ಕಿಂಗ್ ಕೊಡ್ತೀರಿ ನೀವು ರಿಕ್ಷಾದವರಿಗೆ? ಜಾಗ ಸಿಗ್ತದೆ ಅಲ್ಲ, ಎಲ್ಲಿ? ಅಲ್ಲ, ಅವರಿಗೆ ಎಲ್ಲೋ ಕೊಟ್ಟರೆ ಅವರಿಗೆ ಆಗುದಿಲ್ಲ, ಅವ್ರಿಗೆ ಹೇಳುದಿಲ್ಲ. ನಿಮಗೆ ಜನ ಬಂದು ಬಸ್ಸಿಗೆ ಹತ್ತುವಂಥದ್ದು ಅಲ್ಲ, ಸಾರ್ವಜನಿಕವಾಗಿ ಜನ ಸೇರುವಂಥ ಜಾಗವೇ ಜಂಕ್ಷನ್ ಆಗಬೇಕು ಅವರಿಗೆ. ಎಲ್ಲೋ ನೀವು ಕೊಟ್ಟರೆ ಅವ್ರಿಗೆ ಹೇಳ್ತಾರ? 2-3 ಅಂಗಡಿ ಅಲ್ಲ, ಯಾರು ಮಾಡ್ತಾರೆ ಅಂತ ಹೇಳಿ ನಾವು PWD ಅಸಿಸ್ಟೆಂಟ್ ಇಂಜಿನಿಯರಲ್ಲಿ ಕೇಳೋದು. ಅಧಿಕೃತವಾಗಿ ಈ ರಸ್ತೆಗೆ ನೀವು ಹೊಣೆಗಾರರು ಅಂತ ನಾನು ಭಾವಿಸಿದ್ದೇನೆ, ಗೊತ್ತಿಲ್ಲ ನನಗೆ. ಹೌದಲ್ವಾ? ಅಲ್ಲ, ಈಗ ಪುತ್ತೂರಿನಲ್ಲಿ ನೀವೇ ಇದಕ್ಕೆ ಸುಪ್ರೀಂ ಅಲ್ಲ, ನೀವು ಹೇಳಿದಾಗೆ ನಡೆಯುದು. ನೀವು ಹೇಳಿದಾಗೆ ಪ್ರಪೋಸಲ್ ಅನ್ನು ನಮ್ಮ ಈ SC CE ಯಾರಿದ್ದಾರೆ ಅವರು ಅದನ್ನು ಮಾಡ್ತಾರೆ. ನೋಡಿ, 2 ವಾಹನ ಆ ಬದಿಯಲ್ಲಿ ಈ ಬದಿಯಲ್ಲಿ ಹೋಗುವಾಗ ಇರಬೇಕು. ಅದು ಆಗದೇ ಇದ್ರೆ ನಾವು ಮತ್ತೆ ಈ ಸರ್ಕಲ್ ಅಲ್ಲಿ ಬಂದು ಕೂತ್ಕೊಳ್ತೇವೆ, ಸರಿಯಲ್ಲ? ಇಷ್ಟು ಜನ ಅಲ್ಲ, ಯಾಕಂದ್ರೆ ಜನರಿಗೆ ಸಮಸ್ಯೆ ಆದಾಗ ಜನರ ಮಧ್ಯೆ ಜನರಿಗೆ ಒಟ್ಟಿಗೆ ನಾವಿದ್ದೇವೆ ಅಂತ ಹೇಳಲಿಕ್ಕೆ ನಾವು ಇವತ್ತು ಬಂದದ್ದು, ಒಂದು ಮುನ್ಸೂಚನೆ ಕೊಡುವ ಅಂತ. ನಾವು ಇದು ಪ್ರತಿಭಟನೆ ಅಲ್ಲ. ಇಲ್ಲಿಯ ಅವೈಜ್ಞಾನಿಕವಾದಂಥ ನಿಮ್ಮ ಈ ಎಸ್ಟಿಮೇಟ್ಗಳು, ನಿಮ್ಮ ಕೆಲಸ ಕಾರ್ಯಗಳು, ಕಾಲಮಿತಿಯಲ್ಲಿ ಆ ಕಾಮಗಾರಿ ಮುಗಿಯದೆ ಜನರು ಎದುರಿಸುವಂಥ ಸಮಸ್ಯೆ, ಇದರ ಬಗ್ಗೆ ಹೇಳುವಂತ ನಾವು ಬಂದದ್ದು ಇಲ್ಲಿ. ಅರ್ಥ ಆಯ್ತಾ? ಅಲ್ಲ, ನಾನು ಅದನ್ನು ಹೇಳುದಿಲ್ಲ, ನಾನು ಹೇಳ್ತೇನೆ. ಕಳೆದ 3 ವರ್ಷದಲ್ಲಿ ಇಲ್ಲಿ MLA ಅವರಿಗೆ 800 ಮೀಟರ್ ರಸ್ತೆಯನ್ನು ಮಾಡಿಕೊಡುವ ಯೋಗ್ಯತೆ ಇಲ್ಲ ಅಂತ ನಾನು ಖಂಡಿತ ಕಡತಂಡಾಗಿ ಹೇಳ್ತೇನೆ. ವಿಜಯ್ ತೋರಿಸಲಿ ಅವರು ಇಲ್ಲಿ ಮಾಡಿದ್ದೇವೆ ಅಂತ ಹೇಳಿ. ನೋಡಿ, ಪುತ್ತೂರು ಪಿನಗಂಡಿ ರೋಡ್ ಒಟ್ಟು 13 ಕಿಲೋಮೀಟರ್ ರಾಜೇಶ್ವರಿ, ಸರಿಯಲ್ಲ? ಅದರಲ್ಲಿ ನ್ಯಾಷನಲ್ ಹೈವೇ ಮತ್ತು ನಗರಸಭೆ ಹೊರತುಪಡಿಸಿ 10 ಕಿಲೋಮೀಟರ್ ಸಿಗ್ತದೆ. ಅದರಲ್ಲಿ 5 ಕಿಲೋಮೀಟರ್ 200 ಮೀಟರ್ ಸಂಜೀವ್ ಮಟ್ಟಂದೂರು MLA ಇರುವಾಗ ನಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿದೆ. ಶಕುಂತಲಾ ಶೆಟ್ಟಿ MLA ಇರುವಾಗ 1 ಕಿಲೋಮೀಟರ್ ಮಾಡಿದ್ದಾರೆ. 700 ಮೀಟರ್ ಮಲ್ಲಿಕಾ ಪ್ರಸಾದ್ ಮಾಡಿದ್ದಾರೆ. ಬಾಕಿ ಉಳಿದದ್ದು 2 ಕಿಲೋಮೀಟರ್ ಚಿಲ್ಲರೆ, ಸರಿಯಾ? ಆ 2 ಕಿಲೋಮೀಟರ್ ಚಿಲ್ಲರೆ ಇನ್ನೂ ಕೂಡ 2 ಕಿಲೋಮೀಟರ್ ಹತ್ತಿರ ನಿಮ್ಮದು ನೆಕ್ಕಿಲಾಡಿ ಮತ್ತೆ ಕೋಡಿಂಬಾಡಿ ಸ್ಟ್ರೆಚ್ ಹಾಗೇ ಇದೆ. ಅಲ್ಲ, ಸ್ಟಾರ್ಟ್ ಆಗ್ಲಿಲ್ಲ. ಟೆಂಡರ್ ಇವರಿಗೆ ಆಗ್ತದ ಪುನಃ? ಅಲ್ಲ, ನಮಗೆ ವಿಶ್ವಾಸ ಇಲ್ಲ, ಯಾಕಂದ್ರೆ ಎಲ್ಲ ಟೆಂಡರ್ ಅವರಿಗೆ ಅಲ್ಲ, ಊರಿನವರಿಗೆ ನೀವು ಟೆಂಡರ್ ಕೊಡುದಿಲ್ಲ. ಅಲ್ಲ ರಾಜೇಶ್ವರೇ, ಊರಿನವರಿಗೆ ಟೆಂಡರ್ ಕೊಡುದಿಲ್ಲ ನೀವು.
ಯಾರು ಕುಂದಾಪುರದವರ, ಬೆಂಗಳೂರಿನವರ? ಆ ಕಡೆ ಅದರ ಉದ್ದೇಶ ಇಲ್ಲಿಯವರಲ್ಲ ಅಂತ ಅವರು. ನೋಡಿ, ಅದು ಕೂಡ ನಮಗೆ ಸಂಶಯಕ್ಕೆ ಮಾಡಿ ಕೊಡ್ತದೆ. ಹೌದಾ? ಯಾಕೆ ಊರಿನವರು ಇಷ್ಟು ಕ್ಲಾಸ್ 1 ಕಾಂಟ್ರಾಕ್ಟ್ಗಳು ಇರುವಾಗ ನೀವು ಕೊಡುದಿಲ್ಲ? ನಾವು ಅವರಲ್ಲಿ ಮಾತಾಡ್ಬೋದಲ್ಲ. ಇವರು ಫೋನ್ ಎತ್ತುವುದಿಲ್ಲ. ಯಾರು ನಿಮ್ಮ ಕಾಂಟ್ರಾಕ್ಟರ್ ಫೋನ್ ಎತ್ತುವುದಿಲ್ಲ. ಯಾವಾಗ ಬರ್ತಾರೆ ಏನು ಅಂತ ಗೊತ್ತಿಲ್ಲ. ಅಲ್ಲ, ಕ್ಲಾಸ್ 1 ಕಾಂಟ್ರಾಕ್ಟ್ ತುಂಬಾ ಜನ ಯಾವುದೇ ಇರಲಿ, ನಮ್ಮ ಊರಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಷ್ಟೋ ಜನ ಕಾಂಟ್ರಾಕ್ಟ್ಗಳಿದ್ದಾರೆ. ನೀವು ದೂರದ ಬೆಂಗಳೂರು ಈಗ ನೋಡಿ, ಅಲ್ಲ, ರಾಜ್ಯವನ್ನು ಸರಿ ಮಾಡಿ ಯಾವಾಗ ಕೊಡ್ತೀರಿ ಹೇಳಿ? ಅಲ್ಲಿ ಒಂದು ಕೋರ್ಟ್ ಇಂಜೆಕ್ಷನ್ ತಂದಿದ್ದೇವೆ, 2 ಮನೆ. ಹಾಗಾಗಿ ನೋಡಿ, ಕೋರ್ಟ್ ಕೇಸು ಮತ್ತೊಂದು ಇದ್ದದ್ದು ನಮಗೆ ಗೊತ್ತಿಲ್ಲ, ಅದನ್ನು ಬಿಟ್ಟು ಬಿಡಿ. ಈಗ ಆ ಮೋರಿ ಒಂದು ಮೋರಿ ಆಗ್ಬೇಕು ಅಂತ ನಿಮ್ಮ DPR ಅಲ್ಲಿ ಗೊತ್ತು ನಿಮ್ಮ ಮಧ್ಯೆ. ನೀವು 1 ತಿಂಗಳು ಬ್ಲಾಕ್ ಮಾಡಿದ್ದೀರಿ. ಬ್ಲಾಕ್ ಮಾಡುವಾಗ ಮೋರಿ ಮಾಡ್ಬೋದಿತ್ತಲ್ಲ? ಸಮಸ್ಯೆ ಹೇಳ್ತೇವೆ. ಅಲ್ಲ, ನಾನು ಮಾಡಿದ್ರೆ ನಮ್ಗೆ ಆ ಕಡೆ ನಮ್ಮ ಮಿಕ್ಸ್ ಅಲ್ಲಿ ಸರಿ, ಅರ್ಧ ಮೋರಿಯನ್ನು ಮಾಡಿ ಕಂಪ್ಲೀಟ್ ಮಾಡ್ಬೋದಿತ್ತು. ಅದು ಹೆವಿ ವೆಹಿಕಲ್ ಸರ್. ಅದು ಇದಾದ್ರೆ 20-25 ಟನ್ ಬರುತ್ತೆ. ಅದು ಸುಮ್ಮನೆ ಇದಾಗುತ್ತೆ ಅಂತ ನಾವು ಮಾಡಿದ್ವಿ. ನೋಡಿ, ಬೇಸಿಗೆಯಲ್ಲಿ ನೀವು ಆರು ಮಾಡಿದ್ದೀರಿ, ಬೇಸಿಗೆಯಲ್ಲಿ ಮಾಡ್ಬೋದಿತ್ತಲ್ಲ? ಯಾಕೆ ಈ ಮಳೆಗಾಲಕ್ಕೆ ನೀವು ಆರು ಮಾಡಿದ್ದೀರಿ? ಕೆಸರು ಗದ್ದೆ ಮಾಡಬೇಕು ಅಂತ ಹೇಳಿ ಅದೇ ಒಂದು ಸ್ಟ್ರೆಚ್ ಪ್ರಾಬ್ಲಮ್ ಇತ್ತು. ಅದು ಅದಕ್ಕೆ ಒಂದು ಇಮಿಡಿಯೇಟ್ ಮುಗಿಸುವ ಅಂತ. ಅಲ್ಲ, ರಸ್ತೆಯಲ್ಲಿ ಎಲ್ಲ ಕಡೆ ಪ್ರಾಬ್ಲಮ್ ರಾಜೇಶ್ರೆ. ನಾನು ಒಂದು 40 ವರ್ಷ ರಾಜಕೀಯದಲ್ಲಿ ನೋಡಿದರೆ, ರಸ್ತೆ ಅಗೆಯುವುದಿದ್ರೆ, ರಸ್ತೆ ವೈಡನಿಂಗ್ ಮಾಡದಿದ್ರೆ ಎಲ್ಲ ಕಡೆ ಪ್ರಾಬ್ಲಮೇ ಇದೆ. ನಮಗೆ ಬಾಕಿ ಕಡೆ ಎಲ್ಲ ಡೈವರ್ಷನ್ ಪ್ರಾಬ್ಲಮ್ ಇರಲಿಲ್ಲ, ಇಲ್ಲಿ ಮಾತ್ರ ಪ್ರಾಬ್ಲಮ್ ಇರ್ತದೆ. ಹಾಗಾಗಿ ನಾವು ಅದನ್ನು ಒಂದು ವಾರ್ ರೂಟಿಂಗ್ ಅಲ್ಲಿ ಮಾಡ್ಬೋದು. ಅಲ್ಲ, ನೀವು ಯಾವಾಗ ಮುಗಿಸಿರಿ ಅಲ್ಲಿ ಮಾಡಿಕೊಡ್ತೀವಿ. 15 ದಿವಸ ಇಲ್ಲಿ ಕೆಲಸ ಇದೆ. ಮತ್ತಲ್ಲ 15 ದಿವಸ ಬೇಕಾ ನಿಮಗೆ ಇದಕ್ಕೆ? ಅದಲ್ಲ ಹೇಳಿದ್ದು, ಟೆಂಟೇಟಿವ್ ಆಗಿ ಹೇಳಿದ್ದು. ಮತ್ತಲ್ಲ ಒಂದು ತಿಂಗಳಲ್ಲಿ ಈ ಏರಿಯಾ ಕಂಪ್ಲೀಟ್ ಆಗುತ್ತೆ. ಅದೇ ಕ್ಯೂರಿಂಗ್ ಎಲ್ಲ ಆಗಿ ಅಷ್ಟೊತ್ತಿಗೆ ಅದು ಆಗುತ್ತೆ. ನೋಡಿ, ಇಲ್ಲಿಗ ನೀವು ಈಗ ಪೈಪ್ ಲೈನ್ ಇಂದ ಅಗೈತಾ ಇದ್ದೀರಿ. ಬಹುಶಃ ಇದು ಪೈಪ್ ಲೈನ್ ಇನ್ನೂ ಎಷ್ಟು ದಿವಸದಲ್ಲಿ ಮುಗಿಸ್ತೀರಿ? ಯಾರು? ಅಲ್ಲ, ಯಾರು? ನೀವು ನಮಗೆ ಭರವಸೆ ಕೊಡಬೇಕು. ಈಗ ಅವರು ಮಾಡ್ತಾ ಇದ್ದಾರೆ, ನಮ್ಮ ಇವರು ಇದ್ದಾರೆ, ಯಾರು ಕಾಂಟ್ರಾಕ್ಟ್ ಇಂಜಿನಿಯರ್ ಇದ್ದಾರೆ ಅಲ್ಲಿ. 2 ದಿವಸದಲ್ಲಿ ಆಗುತ್ತೆ. 2 ದಿವಸದಲ್ಲಿ ವಾಟ್ಸಪ್ ಲೈಟ್ ಆಗ್ತದೆ. ಇನ್ನು ನಮಗೆ ಕೇಬಲ್ ಪ್ರಾಬ್ಲಮ್ ಉಂಟು, ಇನ್ನು ಮಲ್ಟಿ ವಿಲೇಜ್ ಉಂಟು, ಇನ್ನು ಜಲಸಿರಿ ಉಂಟು. ಅಂಥದ್ದು ಪ್ರಾಬ್ಲಮ್ಗಳು ಇನ್ನು ಪುನಃ ನಿಮಗೆ ಬರ್ತದೆ? ಇನ್ನು ಇಲ್ಲ. ಹಾಗಾದ್ರೆ ಟ್ರೈನಿಗೆ ಏನು ಪ್ರಾಬ್ಲಮ್ ಇಲ್ಲ. ಟ್ರೈನ್ ಅನ್ನು ಯಾವಾಗ ಮುಗಿಸ್ಕೊಡ್ತೀರಿ? ಈಗ ಟ್ರೈನ್ ವರ್ಕ್ ಎಲ್ಲ ಟ್ರೈನ್ ವರ್ಕ್ ಈಗ ಅಲ್ಲಿ ತನಕ ಮಾಡ್ತೇವೆ. ಅಲ್ಲಿ ಅಲ್ಲಿಂದ ಮುಂದಕ್ಕೆ ಇಲ್ಲ ಟ್ರೈನ್. ಇನ್ನೊಂದು ಇದುಂಟಲ್ಲ, ರೈಲ್ವೆ ಹತ್ರ ಕಾಂಕ್ರೀಟ್ ಮಾಡಿದಿರಿ, ಆ ಎಜ್ಜನ್ನು ನೀವು ಫಿನಿಶ್ ಮಾಡಲಿಲ್ಲ, ಮಣ್ಣು ಹಾಕಿ. ಯಾಕಂದ್ರೆ ಯಾವುದೋ ಒಂದು ರಿಕ್ಷಾ ಸ್ಕೂಟರ್ ಹೋದ್ರೆ ಅವ್ರು ಕೆಳಗೆ ಬಿದ್ದರೆ ಕಾಲು ಮುರಿತ ಗ್ಯಾರಂಟಿ. ಸಮಸ್ಯೆ ಟೇಬಲ್ ಅದು ಅವ್ರಿಗೆ ಶಿಫ್ಟ್ ಮಾಡೋಕ್ಕೆ ಆಗಲ್ಲ. ಅಲ್ಲ, ನಾನು ಅದನ್ನೇ ಹೇಳಿದ್ದು. ನಿಮ್ಮದು ಪೈಪ್ ಲೈನು, ಕೇಬಲು, ಅಂಡರ್ ಗ್ರೌಂಡು, ನಮ್ಮದು ಏನು ಮೆಸ್ಕಾಮ್ನವ್ರದ್ದು ಕೇಬಲು, ಇದೆಲ್ಲ ಇಲ್ಲಿಂದ ಹೋಗ್ತದೆ. ಅದು ಗೊತ್ತು ನಿಮಗೆ ಪ್ರಾಬ್ಲಮ್ ಉಂಟು ಅಂತೇಳಿ. ವರ್ಕ್ ಸ್ಟಾರ್ಟ್ ಆಗುವಾಗಲೇ ಅದಕ್ಕೆ ಮೊದಲೇ DPR ಮಾಡುವಾಗಲೇ ಅದಕ್ಕೆ ಒಂದು ಪ್ರೊವಿಷನ್ ಇಡ್ತೀರಿ, ಅವರನ್ನು ಕರೀತೀರಿ. ಅದು ಆಗಿ ಇದು ನೀವು ಸ್ಟಾರ್ಟ್ ಮಾಡಬೇಕು, ಸರಿಯಾ? ಅಲ್ಲ, ಅದಾದರೂ ನೀವು ಇದು ಕಾಂಕ್ರೀಟ್ ಆದ ಮೇಲೆ ಇದನ್ನು ಮಾಡ್ತಾ ಇದ್ದೀರಿ, ಇವರು ಹೇಳಿದಾಗೆ. ನಮಗೆ ಅಜಯವಾಗಿ ಎಲ್ಲ ಪ್ರಾಬ್ಲಮ್ ಬರ್ತದೆ, ಗೊತ್ತಾಗಿಲ್ಲ. ಹಾಗಾಗಿ ಈಗ ಅವರು ಶಿಫ್ಟ್ ಮಾಡೋದಿಲ್ಲ ಅಂದರೆ ಅದನ್ನು ಹಾಗೆ ಇರ್ತಾರೆ. ಅದಕ್ಕೆ ಇವತ್ತು ಮಣ್ಣಾಗಿದೆ. ಅಲ್ಲ, ಈಗ ನೀವು 1 ತಿಂಗಳ ಕಾಲಾವಕಾಶ ಕೊಟ್ಟಿದ್ದೀರಿ. 1 ತಿಂಗಳಲ್ಲಿ 100% ಇದನ್ನು ಮುಗಿಸ್ತೀರಿ. ಈ ಟೆಂಡರ್ ವರ್ಕ್ ಅಲ್ಲ, ಈಗ ಡಿಸೆಂಬರಿಗೆ ನೀವು ಆ ವಿಜಯಾನಂದರು ಏನು ಟೆಂಡರ್ ತಗೊಂಡಿದ್ದಾರೋ ಆ ಟೆಂಡರ್ ವರ್ಕ್ 1 ತಿಂಗಳಲ್ಲಿ ಮುಗಿಸ್ತೀರಿ. ಇಲ್ಲೆಲ್ಲ ಮುಗಿಸಿದೆ. ಆ ಕಡೆ ಸ್ವಲ್ಪ ಅದು ರೈಲ್ವೆ ನಾನು ಕೋರ್ಟ್ ಕೇಸು ಬಾಕಿ ಹೇಳಿಲ್ಲ, ರೈಲ್ವೆದ್ದು ಹೇಳಿಲ್ಲ. ರೈಲ್ವೆದ್ದು ಗೊತ್ತು ನನಗೆ ಸಮಸ್ಯೆ ಏನು ಅಂತೇಳಿ. ರೋಡ್ ಈಗ ಟೆಂಡರ್ ಆದ ಅವ್ರದ್ದು ಎಷ್ಟು ಮೀಟರ್ ಉಂಟು, ಎಷ್ಟು ಕಿಲೋಮೀಟರ್ ಉಂಟು, ಅದನ್ನು ಯಾವಾಗ ಮುಗಿಸಿ ಟೆಂಡರ್ ಆದ ವರ್ಕ್ ಇರೋದು 1 ತಿಂಗಳಲ್ಲಿ ಗ್ಯಾರಂಟಿ. ಅಲ್ಲ ಸರ್, ಇವರೇ ಒಂದು ತಿಂಗಳು ಹೇಳ್ತಾರೆ, ಹೋಗ್ತಾರೆ ಬಂದು ಬೇರೆ ಹೇಳ್ತಾರೆ. ಅದಕ್ಕೆ ಯಾರು ಹೊಣೆಗಾರರು? ನಮಗೆ ಅದಲ್ಲ, ನಮಗೆ ಇವರು ಸರ್ಕಾರದ ಇವರು ಸರಿ ನೋಡಿ, ಸರ್ಕಾರದ ಅಧಿಕಾರಿ ಇವರು ಹೇಳಿದ್ದು ಅಧಿಕೃತ. ಅವರು ಒಂದು ಮಾಧ್ಯಮದವರಿದ್ದಾರೆ, ಸಾರ್ವಜನಿಕರು ಇದ್ದಾರೆ. ನಾಳೆ ಆಗದಿದ್ರೆ ಇವರ ಕಚೇರಿ ಮುಂದೆ ನಮ್ಮ ಧರಣಿ. ಕೆಲಸ ಎಲ್ಲ 1 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ. ಸ್ವಲ್ಪ 15-20 ದಿವಸ ಇರುತ್ತೆ. ಅಲ್ಲ, ನಮಗೆ 1 ತಿಂಗಳ ಕಾಲಾವಕಾಶ. ಕೆಲಸ ಎಲ್ಲ ಮುಗಿಸ್ತೇವೆ. ಸರಿ, ಒಂದು 20 ದಿವಸ ಅವರ ಮೇಲೆ ಏನು ಮಾಡಿದ್ದೀರಿ? ನೋಟಿಸ್ ಮಾಡಿದ್ದೀರಾ? ಮಾಡಿದ್ದೇವೆ ಸರ್. ಬಟ್ ಅವ್ರದ್ದು ಏನಂದ್ರೆ ಕೆಲವೆಲ್ಲ ಇಲ್ಲಿ ಅದು ಇರ್ಬೋದು, ಟೆಕ್ನಿಕಲ್ ಪ್ರಾಬ್ಲಮ್ಗಳು, ಕೋರ್ಟ್ ಪ್ರಾಬ್ಲಮ್ಗಳು, ಲೀಗಲ್ ಪ್ರಾಬ್ಲಮ್ ಇರ್ಬೋದು. ಅದನ್ನು ಹೊರತುಪಡಿಸಿ ಮಾಡೋದಕ್ಕೆ ಏನು ಅವರಿಗೆ ಸಮಸ್ಯೆ? ಆ ಕಡೆ ಮಾಡಿದ್ದಾರೆ. ಅಲ್ಲ, 8 ತಿಂಗಳು ನೀವು ಮತ್ತೆ ಡಿಲೇ ಮಾಡ್ತೀರಂದ್ರೆ ಈಗ ಅವರಿಗೆ ಪೆನಾಲ್ಟಿ ಅವರು ಮಾಡ್ತಾರೆ ಡೈರೆಕ್ಷನ್. ಎಷ್ಟು ಪೆನಾಲ್ಟಿ ಹಾಕಿದ್ದೀರಿ? ನೀವೆಷ್ಟು ಪ್ರಪೋಸ್ ಮಾಡಿದ್ದೀರಿ ಪೆನಾಲ್ಟಿಗೆ? ನಾವು ನೋಟಿಸ್ ಕೊಟ್ಟಿದ್ದೇವೆ. ಅಲ್ಲ, ನೀವು ನೋಟಿಸ್ ಕೊಟ್ಟದ್ದು ಮಾತ್ರವಾ? ಪೆನಾಲ್ಟಿ ಡಿಲೇ ಆದ್ದಕ್ಕೆ ಬಾಕಿದ್ದಕ್ಕೆ ಈಗ ಅವರು ಕಳಿಸ್ತೇವೆ.
ಅಲ್ಲ ನಾನು ತಿಳ್ಕೊಂಡ ಬಗ್ಗೆ ನೀವೇ ಕಳಿಸ್ಬೇಕು ಇಲ್ಲಿಂದ ಪ್ರಪೋಸಲ್. ಹೌದು ಸಬ್ಮಿಟ್ ಮಾಡಿ ನೋಡಿ, ನಮ್ಗೆ ಗೊತ್ತಿಲ್ಲ, ಒಟ್ಟು ಸಾರ್ವಜನಿಕರಿಗೆ ಇಲ್ಲಿ ಸಮಸ್ಯೆ ಆಗ್ತಾ ಉಂಟು. ಸಾರ್ವಜನಿಕರ ಪರವಾಗಿ ನಾವು ಇಷ್ಟು ಜನ ಸೇರಿದೆ ಇವತ್ತು, ಇನ್ನೊಂದು ದಿವಸ ಸಾವಿರಾರು ಜನ ಸೇರ್ತಾರೆ. ಅದನ್ನು ಎದುರಿಸಲಿಕ್ಕೆ ರೆಡಿ ಆಗದಿದ್ರೆ ತೊಂದರೆ ಇಲ್ಲ, ನೀವು ಡಿಲೇ ಮಾಡ್ಬೋದು. ಹಾಂ ಪುತ್ತೂರು ನಗರಸಭೆ ಮತ್ತು ನಗರವನ್ನು ಪ್ರವೇಶಿಸುವಂಥ ಗುರುವಾಯಿನಕೆರೆ ಉಪ್ಪಿನಂಗಡಿ ಪುತ್ತೂರು ರಾಜ್ಯ ಹೆದ್ದಾರಿಯ ಸುಮಾರು 1 ಕಿಲೋಮೀಟರ್ 800 ಮೀಟರ್ ರಸ್ತೆ ಈಗಾಗಲೇ ಟೆಂಡರ್ ಕರೆದು ಆ ಕಾಮಗಾರಿ ಡಿಸೆಂಬರ್ ತಿಂಗಳಲ್ಲಿ ಮುಗಿಸಬೇಕಿತ್ತು. ಡಿಸೆಂಬರ್ ಕಳೆದು ಇವತ್ತು ಸುಮಾರು 8 ತಿಂಗಳಾಯಿತು. ಆ 8 ತಿಂಗಳಾದರೂ ರಸ್ತೆಯ ದುರವಸ್ಥೆಯಿಂದ ಸಾರ್ವಜನಿಕರು, ಮಕ್ಕಳು, ರಿಕ್ಷಾ ಚಾಲಕ ಮಾಲಕರು, ಸಾರ್ವಜನಿಕರು ಇವತ್ತು ಪುತ್ತೂರು ನಗರಕ್ಕೆ ಬರಲಿಕ್ಕೆ ಮತ್ತು ಶಾಲಾ ಕಾಲೇಜುಗಳಿಗೆ ಹೋಗಲಿಕ್ಕೆ ಇವತ್ತು ಒಂದಷ್ಟು ಭಾವನೆಯನ್ನು ಪಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅಭಿವೃದ್ಧಿಗೆ ಪೂರಕವಾಗಿ ಅಭಿವೃದ್ಧಿ ನಡೀಬೇಕು, ಅಭಿವೃದ್ಧಿ ಆದಾಗ ಯಾವುದೇ ಅಡೆತಡೆ ಮಾಡಬಾರ್ದು, ಅದರ ಬಗ್ಗೆ ನಾವು ಯಾವುದೇ ರಸ್ತೆ ತಡೆ ಪ್ರತಿಭಟನೆ ಮಾಡಬಾರ್ದು ಅಂತೇಳಿ ತೀರ್ಮಾನ ಮಾಡಿದ್ದೆವು. ಆದರೆ ಇವತ್ತು ಒಂದು ಕಾಮಗಾರಿ ಆರಂಭ ಆಗಿ ಟೆಂಡರ್ ಆಗಿ ಆ ಟೆಂಡರ್ ಅವಧಿ ಮುಗಿದು 8 ತಿಂಗಳಾದರೂ ಆ ಕಾಮಗಾರಿ ಆಗುವುದಿಲ್ಲ, ಜನರಿಗೆ ಸಮಸ್ಯೆಗಳಾಗ್ತದೆ ಅಂತ ಹೇಳುವಾಗ ಇವತ್ತು ಭಾರತೀಯ ಜನತಾ ಪಾರ್ಟಿ ಆ ಕಾಮಗಾರಿಯ ವೀಕ್ಷಣೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಈ ಕಾಮಗಾರಿ ವೇಗವನ್ನು ಪಡ್ಕೊಳ್ಬೇಕು, ಅದಕ್ಕೆ ಏನು ಮಾಡಬೇಕು ಅಂತೇಳಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಾಯಕರೆಲ್ಲರೂ ಈ ರಸ್ತೆಯನ್ನು ಒಂದು ವೀಕ್ಷಣೆ ಮಾಡುವಂಥ ಕೆಲಸ ಅಧಿಕಾರಿಗಳ ಜೊತೆಯಲ್ಲಿ ಮಾಡಿದ್ದೇವೆ. ಪುತ್ತೂರು ಉಪ್ಪಿನಂಗಡಿ ರಸ್ತೆ ಒಟ್ಟು 13 ಕಿಲೋಮೀಟರ್ ಇದೆ. ಅದರಲ್ಲಿ 3 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಮತ್ತು ನಗರಸಭೆಯ ವ್ಯಾಪ್ತಿಯಲ್ಲಿ ಬರ್ತದೆ. 10 ಕಿಲೋಮೀಟರ್ ಇವತ್ತು ನಮ್ಮ PWD ಇಲಾಖೆಯ ಸುಪರ್ದಿಗೆ ಬರ್ತದೆ. 10 ಕಿಲೋಮೀಟರಲ್ಲಿ ಹಿಂದೆ ನಮ್ಮ ಸರ್ಕಾರ ಇರುವಾಗ ಸಂಜು ಮಟ್ಟಂದೂರು ಶಾಸಕರಾಗಿರುವಾಗ 5 ಕಿಲೋಮೀಟರ್ 200 ಮೀಟರ್ ರಸ್ತೆಯನ್ನು ನಾವು ಚತುಷ್ಪಥ ರಸ್ತೆಯನ್ನಾಗಿ ಮಾಡಿದ್ದೇವೆ. ಅದಕ್ಕೆ ಮೊದಲು ಮಲ್ಲಿಕಾ ಪ್ರಸಾದ್ ಇರುವಾಗ 700 ಮೀಟರ್ ರಸ್ತೆಯನ್ನು ಚತುಷ್ಪಥ ಮಾಡಿದ್ದಾರೆ. ಶಕುಂತಲ ಶೆಟ್ಟರು MLA ಇರುವಾಗ 1 ಕಿಲೋಮೀಟರ್ ರಸ್ತೆಯನ್ನು ಚತುಷ್ಪಥ ಮಾಡಿದ್ದಾರೆ. ಬಾಕಿ ಉಳಿದಂಥ 3 ಕಿಲೋಮೀಟರ್ ರಸ್ತೆಯಲ್ಲಿ ಇವತ್ತು 800 ಕಿಲೋಮೀಟರ್ ರಸ್ತೆ ಇನ್ನೂ ಕೂಡ ಅಪೂರ್ಣ ಅವಸ್ಥೆಯಲ್ಲಿದೆ. ಇವತ್ತು ಜನ ಹಾರಾಡಿಯಿಂದ ನಮ್ಮ ಬಳುವಾರಿಗೆ ಬರಬೇಕಿದ್ರೆ ಇವತ್ತು ಕಿಲೋಮೀಟರ್ ಗಟ್ಟಲೆ ಆ ಕ್ಯೂ ಅಲ್ಲಿ ನಿಂತು ಕೆಸರುಮಯವಾದಂಥ ರಸ್ತೆಯಲ್ಲಿ ಓಡಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಿಕ್ಷಾ ಚಾಲಕ ಮಾಲಕರಿಗೆ ಕಳೆದ 6 ತಿಂಗಳಿಂದ ಬಹುಶಃ ಪುತ್ತೂರು ಜಾತ್ರೆಗೆ ಆರಂಭ ಮಾಡಿದಂಥ ಈ ರಸ್ತೆಯ ಅಭಿವೃದ್ಧಿ ಇವತ್ತು ಕೂಡ ಬಳುವಾರು ಜಂಕ್ಷನಲ್ಲಿ ಅಂತಿಮ ಆ ಒಂದು ವ್ಯವಸ್ಥೆಗೆ ಬರಲಿಲ್ಲ. ಅಲ್ಲಿಯ ಅಂಗಡಿ ಮಾಲಕರು, ಅಂಗಡಿಗೆ ಬರುವಂಥ ಎಲ್ಲ ನಮ್ಮ ಗ್ರಾಹಕರು ಇವತ್ತು ಅಲ್ಲಿ ಒಂದಷ್ಟು ಸಮಸ್ಯೆಯನ್ನು ಎದುರಿಸುವ ಜೊತೆಯಲ್ಲಿ ಇವತ್ತು ತಮ್ಮ ಹೊಟ್ಟೆಪಾಟಿಗೆ ದುಡಿಯುವಂಥ ಕೆಲಸ ಮಾಡುವಂಥ ಬಂಧುಗಳು ಕೂಡ ಇವತ್ತು ಹೊಟ್ಟೆಪಾಟಿಗೆ ಇವತ್ತು ಒಂದಷ್ಟು ಸಾಲ ಮಾಡಿ ಜೀವನ ನಿರ್ವಹಣೆ ಮಾಡುವಂಥ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ. ಇವತ್ತು ಅಧಿಕಾರಿಗಳಲ್ಲಿ ಹೇಳುವಾಗ ಅಧಿಕಾರಿಗಳು ಬೇರೆ ಬೇರೆ ನೆಪವನ್ನು ಹೇಳ್ತಾ ಇದ್ದಾರೆ. ಬಹುಶಃ ಇವತ್ತು ಒಬ್ಬ ಗುತ್ತಿಗೆದಾರ, ಯಾವುದೋ ಪರವೂರಿನ ಗುತ್ತಿಗೆದಾರನಿಗೆ ಈ ಒಂದು ಟೆಂಡರನ್ನು ಕೊಟ್ಟ ಪರಿಣಾಮ ಇವತ್ತು ಅವರಿಗೆ ಇದರ ಬಗ್ಗೆ ಉತ್ತರದಾಯಿತ್ವ ಇಲ್ಲ. ಅವರ ಬೇಜವಾಬ್ದಾರಿಯಿಂದ ಈ ಒಂದು ಕೆಲಸ ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಆ ಇಲಾಖೆ ಕೂಡ ಇವತ್ತು ಆ ಗುತ್ತಿಗೆದಾರನ ಪರವಾಗಿ ಇವತ್ತು ಕೆಲಸ ಮಾಡ್ತಾ ಇದೆ ಅಂತೇಳಿ ನಮಗೆ ನಮ್ಮ ಅಧಿಕಾರಿಗಳು ಮಾತಾಡುವಾಗ ನಮ್ಮ ಗಮನಕ್ಕೆ ಬರ್ತಾ ಇದೆ. ವಿಶೇಷವಾಗಿ ಒಂದು ಸರ್ಕಾರಕ್ಕೆ ಬದ್ಧತೆ ಬೇಕು, ಇಚ್ಛಾಶಕ್ತಿ ಬೇಕು. ಅಭಿವೃದ್ಧಿಯ ಕೆಲಸ ಮಾಡುವಾಗ ಅಲ್ಲಿ ಒಂದಷ್ಟು ಅದನ್ನು ಅವಲೋಕನ ಮಾಡುವಂಥ ಕಾಲಕ್ಕೆ ಪರಿಶೀಲನೆ ಮಾಡಿ ಪ್ರಗತಿಯನ್ನು ನೋಡುವಂಥ ಕೆಲಸವನ್ನು ಜನಪ್ರತಿನಿಧಿಗಳು ಮಾಡಬೇಕು. ಇದನ್ನು ಯಾವುದನ್ನು ಮಾಡದೆ ಇವತ್ತು ಬೇರೆ ಬೇರೆ ಇಲಾಖೆಯ ಸಹಕಾರವನ್ನು ಪಡ್ಕೊಳ್ಳದೆ ಇವತ್ತು ಕಂದಾಯ ಇಲಾಖೆ ಇರ್ಬೋದು, ಇಲ್ಲಿಯ ನಮ್ಮ ಮುನ್ಸಿಪಾಲ್ಟಿ ನಗರ ಸಭೆ ಇರ್ಬೋದು, ನಮ್ಮ ಮೆಸ್ಕಾಂ ಇರ್ಬೋದು, ನಮ್ಮ ಫಾರೆಸ್ಟ್ ಇಲಾಖೆ ಇರ್ಬೋದು, ಇವತ್ತು ಜಲಸಿರಿ ಇರ್ಬೋದು, ಬೇರೆ ಬೇರೆ ಇಲಾಖೆಗಳು ಸೇರಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಕೆಲಸ ಮಾಡಿದರೆ ಬಹುಶಃ ಇದು ಕಾಲಮಿತಿಯಲ್ಲಿ ಮುಗಿತಾ ಇತ್ತು. ಇವತ್ತು ಇದು ಕಾಲಮಿತಿಯಲ್ಲಿ ಮುಗಿಲಿಲ್ಲ. ಈಗ ನಾವು ಪರಿಶೀಲನೆ ಮಾಡಿದಾಗ ನಮ್ಮ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಾಜೇಶ್ ರೈ ಅವರು ಹೇಳ್ತಾರೆ, ಇನ್ನು 1 ತಿಂಗಳ ಅವಕಾಶ ಕೊಡಿ, ನಾವು ಅದನ್ನು ಕಂಪ್ಲೀಟ್ ಮಾಡ್ತೇವೆ ಅಂತೇಳಿ. ನಾವು ಸಹಜವಾಗಿ ನಾವು ಇವತ್ತಿನಿಂದ 1 ತಿಂಗಳ ಕಾಲಾವಕಾಶವನ್ನು ಅವರಿಗೆ ಕೊಡ್ತೇವೆ. ಮುಂದಿನ ದಿನಗಳಲ್ಲಿ ಈ ಕಾಮಗಾರಿ ಆಗದೇ ಇದ್ದರೆ
ಜನರ ಒಟ್ಟಿಗೆ ನಾವಿದ್ದೇವೆ, ರಿಕ್ಷಾ ಚಾಲಕರ ಒಟ್ಟಿಗೆ ನಾವಿದ್ದೇವೆ, ಸಾಲ ಮಕ್ಕಳ ಜೊತೆಯಲ್ಲಿ ನಾವಿದ್ದೇವೆ ಎನ್ನುವಂಥ ಸಂದೇಶವನ್ನು ಕೊಡಲಿಕ್ಕೆ ಈ ರಸ್ತೆಯಲ್ಲಿ ನಮ್ಮ ಪ್ರತಿಭಟನೆಯ, ನಮ್ಮ ಏನು ಧರಣಿಯ ಯಾವುದನ್ನು ಮಾಡಬೇಕೋ ಅದನ್ನು ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಖಂಡಿತ ಮಾಡ್ತದೆ. ಒಟ್ಟು ಇವತ್ತು ಜನಪ್ರತಿನಿಧಿಗಳ ಆ ಬೇಜವಾಬ್ದಾರಿತನ, ಸರ್ಕಾರದ ಅಸಡ್ಡೆ, ಅಧಿಕಾರಿಗಳ ಆ ಒಂದು ನಿರ್ಲಕ್ಷ್ಯ, ಇದೆಲ್ಲವೂ ಬಹುಶಃ ಇವತ್ತು ಜನರು ಈ ರೀತಿ ಭಾವನೆ ಪಡುವಂಥ ಒಂದು ಸಂಗತಿಗೆ ಆಗಿದೆ ಅಂತ ಹೇಳಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ರಸ್ತೆಗಾಗಿ ಅಕ್ವೈರ್ ಆಗಿದೆ, ಜಾಗ ಅಕ್ವೈರ್ ಆಗಿ ಹಾಕಿದ್ದು. ಈಗಾಗಲೇ ಒಂದಷ್ಟು ಸಮಸ್ಯೆ ಇರುವಾಗಲೇ ಈ ರಸ್ತೆಯನ್ನು ಕೈಗೆತ್ತಿಕೊಂಡ ಪರಿಣಾಮ ಇದು ಆಗಿದೆ. ಲ್ಯಾಂಡ್ ಎಕ್ವಿಷನ್ ಆಗಲಿಲ್ಲ, DPR ಸರಿಯಾಗಿ ಆಗಲಿಲ್ಲ, ಅಲ್ಲಿ ಸರ್ಕಲ್ ಮಾಡಬೇಕು ಅಂತೇಳಿ ಬಹುಶಃ ನಗರಸಭೆಯ ನಮ್ಮ ಗೂಡಾದಿಂದ ಅವರೊಂದು ಪ್ರಪೋಸಲ್ ಕೊಡ್ತಾರೆ. ಯಾವುದನ್ನು ಪರಿಪೂರ್ಣಗೊಳಿಸದೆ ಕಾನೂನುಬದ್ಧವಾಗಿ ಈ ರಸ್ತೆಯನ್ನು ಮಾಡದ ಪರಿಣಾಮ ಇವತ್ತು ಈ ಸಮಸ್ಯೆಗಳಾಗಿದೆ. ಈಗ ರೈಲ್ವೆಯಿಂದ ಏನು ಸಮಸ್ಯೆ ಇದೆ? ರೈಲ್ವೆಯದ್ದು ಬೇರೆ ಬೇರೆ ಸಮಸ್ಯೆಗಳಿದೆ. PWD ಅವರು ಪ್ರಪೋಸಲ್ ಅನ್ನು ರೈಲ್ವೆ ಇಲಾಖೆ ಕೊಡಬೇಕು. ರೈಲ್ವೆ ಅವರಿಗೆ ಇವರು ದುಡ್ಡು ಕಟ್ಟಿದ ಮೇಲೆ ಅವರು ಅದಕ್ಕೆ ಮತ್ತೆ ಬ್ರಿಡ್ಜ್ ಮಾಡಲಿಕ್ಕೆ ಅವರ ಅನುಮತಿಯನ್ನು ಕೊಡ್ತಾರೆ. ಟೆಂಡರ್ ಅವರೇ ಕರೀತಾರೆ, ಇವರು ಕರೆಯುವುದಲ್ಲ. ರೈಲ್ವೆ ಅವರೇ, ಸದರ್ನ್ ರೈಲ್ವೆ ಬಹುಶಃ ಇದು ಬರ್ತದೆ ಅಂತ ಕಾಣ್ತದೆ ನನಗೆ, ಅವರು ಆ ಕೆಲಸವನ್ನು ಮಾಡ್ತಾರೆ. ನಾವು ಯಾವಾಗ APMC ರಸ್ತೆಯ ಚತುಷ್ಪಥ ರಸ್ತೆಯನ್ನು ಮಾಡಿದೆವು ಆ ಪ್ರೋಸೆಸ್ಸಲ್ಲೇ ಇದು ಕೂಡ ಆಗಬೇಕು. ಬಹುಶಃ ಆ ಪ್ರೋಸೆಸ್ಗೆ ಇಳಿಯದೆ ಈ ರಸ್ತೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರಿಂದ ಇಲ್ಲಿ ಈ ಸಮಸ್ಯೆ ಕೂಡ ಎದುರಾಗಿದೆ. ಈಗ ಪ್ರಪೋಸಲ್ ರೈಲ್ವೆಗೆ ಹೋಗಿಲ್ವಾ? ನಮ್ಮ AW ಹೇಳುವ ಹಾಗೆ ಪ್ರಪೋಸಲನ್ನು ಕಳಿಸಿದ್ದೇವೆ. ಸುಮಾರು 13 ಕೋಟಿ ಅಲ್ಲ 8 ಕೋಟಿ ಏನೋ ಒಂದು ಪ್ರಪೋಸಲನ್ನು ಕಳಿಸಿದ್ದೇವೆ. ಅವರಲ್ಲಿಂದ ಎಸ್ಟಿಮೇಟ್ ಮಾಡಿದ್ದಾರೆ ಎನ್ನುವಂಥ ಮಾತನ್ನು ಅವರು ಉಲ್ಲೇಖ ಮಾಡಿದರು. ನಾವು ಕಳಿಸಿದ್ದೇವೆ, ಬರಲಿಲ್ಲ ಅಂತ ಹೇಳುವಂಥ ಮಾತನ್ನು ಅವ್ರು ಹೇಳ್ತಾರೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.